ಮಗುವಂಥ ಮನಸ್ಸು ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತನೂ ತುಂಬ ಗುರುತಿಸ್ತಿದ್ರು. ಪಕ್ಷದ ಸಣ್ಣ ಕಾರ್ಯಕರ್ತ ಅವ್ರ ಹೆಸರು ಒಂದ್ಸಲಿ ನೆನಪಿದ್ರೆ ಅವ್ರಿಗೆ ಮತ್ತು ಎಲ್ಲಿದೆ ಬಾರವಿ ಅಂತ ಕರೆದು ಮಾತಾಡ್ಸೋಂಥ ಒಂದು ವ್ಯಕ್ತಿತ್ವ ಉಳ್ಳಂಥ ದೂರನಾರಾಯಣ ಸಾಹೇಬರು. ಅವರ ಕಾರ್ಯಕ್ರಮಗಳನ್ನ ಸಾಕಷ್ಟು ಅವ್ರ ಕಾರ್ಯಾಧ್ಯಕ್ಷರಾಗಿ, ಸಂಸದರಾಗಿ, ಶಾಸಕರಾಗಿ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ದಾರೆ. ಕಾರ್ಯಕರ್ತರಿಗೆ ಬೆನ್ನಾಗಿ ನಿಂತಿದ್ರು. ಇವತ್ತು ಅವ್ರ ಹುಟ್ಟುಹಬ್ಬನ ಈ ವಿಶೇಷ ಮಕ್ಕಳ ಶಾಲೆಯಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಇವತ್ತು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಇವತ್ತು ಈ ಹುಟ್ಟುಹಬ್ಬನ ಇಲ್ಲಿ ಆಚರಣೆ ಮಾಡ್ತಿದ್ವಿ. ಅವ್ರು ಇದ್ದಾಗ ಏನು ಗೌರವ ಇತ್ತು ಅದಕ್ಕಿಂತ 100 ಪಟ್ಟು ಅವ್ರ ಗೌರವ ಹೆಚ್ಚಾಗಿದೆ. ಅವ್ರು ಇದ್ದಾಗ ಧ್ರುವನಾರಾಯಣ ಸಾಹೇಬ್ರು ಇದ್ದಾಗ ಏನು ಇತ್ತು ಅದಕ್ಕೆ 100 ಪಟ್ಟು ಏನಕ್ಕೆ ಅಂದರೆ ಅವರಿದ್ದಾಗ ಕಣ್ಣೀರಿಗೆ ನೋಡಿ ಒಂದಷ್ಟು ವಿಚಾರಗಳನ್ನ ಹೇಳ್ತಿದ್ದು ನಾವು. ಆದ್ರೆ ಅವರು ನಿಧನ ಆದಂಥ ಅವ್ರು ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನಮ್ಮಂಥ ಯುವಕರುಗಳು ಸಾಕಷ್ಟು ತಿಳ್ಕೊಂಡಿದ್ದೀವಿ. ಇವತ್ತು ಧ್ರುವನಾರಾಯಣ ಸಾಹೇಬ್ರು ಏನಾರು ಇದ್ದರೆ ಯುವಕರುಗಳಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕಾರ ಮಾಡ್ತಿದ್ರು. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾದೇವ್ ಸಾಹೇಬರು ನನ್ನ ಜಿಲ್ಲಾಧ್ಯಕ್ಷನ ಮಾಡಬೇಕಾದ್ರೆ ಅವ್ರು ಲೆಟ್ರ್ ಕೊಟ್ಟು ನೀನು ಅಧ್ಯಕ್ಷನಾಗು ಅಂತ ಹೇಳಿದಾಗ ಆ ಲೆಟ್ರ್ ತಗೊಂಡು ಬಂದ ತಕ್ಷಣ ಧ್ರುವನಾರಾಯಣ ಸಾಹೇಬ್ರ ಹತ್ರ ಬಂದೆ. ಹಿಂಗೆ ಮಾದೇವ್ ಸಾಹೇಬ್ರು ಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಕೆಲಸಗಾರ ಇದೆ ನೀನು ಮಾಡು ಅಂತೇಳಿ ಅವತ್ತು ನಾನು ಬೆನ್ನು ತಟ್ಟಿ ಅವರು ಲೇಬರ್ ಸೆಲ್ ಅಧ್ಯಕ್ಷನ ಮಾಡಿದ್ಮೇಲೆ ಅದೇ ಥರ ಮುಂದುವರೆದು DCC ಕಾರ್ಯದರ್ಶಿಯಾಗಿ ಮತ್ತು INTC ರಾಜ್ಯ ಕಾರ್ಯದರ್ಶಿಯಾಗಿ ಮತ್ತು ಕಾರ್ಮಿಕ ರಾಜ್ಯ ಕಾರ್ಯದರ್ಶಿಯಾಗಿ ಇದು ಪ್ರಚಾರ ಸಮಿತಿಯ 2ನೇ ಬಾರಿ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡಲಿಕ್ಕೆ ಇವತ್ತು ಮಾದೇವ್ ಸಾಹೇಬರು, ಧ್ರುವನಾರಾಯಣ ಸಾಹೇಬರು, ಯತೀಂದ್ರ ಸಾಹೇಬರು ಇವರೆಲ್ಲ ಕಾರಣಕರ್ತರಾಗಿದ್ದಾರೆ. ಹಾಗೆ ಧ್ರುವನಾರಾಯಣ ಸಾಹೇಬರ ಹುಟ್ಟುಹಬ್ಬನ ನಾವು ಪ್ರತಿ ವರ್ಷ ನಾವು ಏನು ವಿಶೇಷ ಮಕ್ಕಳ ಶಾಲೆಯಲ್ಲಿ ಮಾಡಿದ್ವಿ ಇದನ್ನ ಮುಂದುವರ್ಸ್ಕೋಕ್ಕೆ ಇಷ್ಟಪಡ್ತೀನಿ. ನಮ್ಮವರ ನಡುವಿನ ಒಡನಾಟ ಅವ್ರು ಚಾಮರಾಜನಗರ ಜಿಲ್ಲೆಗೆ MP ಆಗಿದ್ದು ಸುಧಾ. ಈಗ ನಾನು ಚಾಮರಾಜನಗರ ಜಿಲ್ಲೆಯವ್ರಿಗೆ ಮಾತ್ರ ನಾನು ಕೆಲಸ ಮಾಡಬೇಕು, ಮೈಸೂರು ಮಾಡಬಾರ್ದು ಅನ್ನೋ ಇರಲಿಲ್ಲ. ಪ್ರತಿಯೊಬ್ಬರನ್ನು ಕರೆದು ಜೊತೆ ಸೇರಿಸ್ಕೊಂಡು ಅವ್ರು ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡಲ್ಲ ಅನ್ನೋದನ್ನ ಗುರುತಿಸ್ತಿದ್ರು. ನಾವೇನಾರು ಅವ್ರು ಹೇಳಿದ ಕೆಲಸಗಳನ್ನ ಅವ್ರು ಹೇಳಿದ್ದನ್ನು ನಾವು ಚಾಚು ತಪ್ಪೇನು ಮಾಡಿಲ್ಲ ಅಂದ್ರೆ ನೇರವಾಗಿ ಖಂಡಿಸ್ತಿರು. ನಿನಗೆ ಹೇಳಿದ ಕೆಲಸ ನೀನು ಮಾಡಿಲ್ಲ, ನೀನು ಆ ಕೆಲಸ ಮಾಡೋಕ್ಕೆ ನಿನಗೆ ಲಾಯಕ್ಕಿಲ್ಲ ಅನ್ನೋ ಮಾತನ್ನ ಹೇಳ್ತಿರು. ನಾವೇನಾರು ಕೆಲಸ ಮಾಡಿದ್ರೆ ನಮ್ಮನ್ನು ಕರೆದು ಜಲದರ್ಶಿನಿ ಆಫೀಸಲ್ಲಿ ಅವ್ರು ನನಗೆ ಸನ್ಮಾನ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕಾರ್ಮಿಕರಿಗೆ ಒಂದು ಸಂಘಟನೆ ಮಾಡಿ ಇವತ್ತು ಸುಮಾರು ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕಾರ್ಮಿಕರ ಬಗ್ಗೆ ಸಂಘಟನೆ ಮಾಡಿ ಒಂದಷ್ಟು ಜನಕ್ಕೆ ಲೇಬರ್ ಕಾರ್ಡ್ನೆಲ್ಲ ಕೊಡಿಸಿ ಕಾರ್ಮಿಕರ ಪರವಾಗಿ ದುಡಿದಿರೋದು ಮತ್ತು ಸ್ವತಃವಾಗಿ ನಾನೇ ಒಂದು ಕಚೇರಿನ ತೆಗೆದು ಕಾರ್ಮಿಕರು ಸ್ವತಃವಾಗಿ ನಾವು ಕೆಲಸ ಮಾಡ್ಕೊಯ್ತಿದ್ದಾಗ ಧ್ರುವನಾರಾಯಣ ಸಾಹೇಬರು ಮತ್ತು ACC ವಿಷ್ಣುನಾಥನ್ ಅವರು, ವಿಜಯಕುಮಾರ್ ಸಾಹೇಬರು ಈ ಥರ ಅನೇಕ ಮುಖಂಡರು ಬಂದು ನಮ್ಮ ಆಫೀಸ್ನ ಇನಾಗ್ರೇಷನ್ ಮಾಡಿ ನಿರಂತರವಾಗಿ ನಾನು ಕಾರ್ಮಿಕರ ಜೊತೆ ಕೆಲಸ ಮಾಡ್ಕೊ ಹೋಗಲಿಕ್ಕೆ ನನಗೆ ಬೆನ್ನಾಗಿ ನಿಂತಂಥವ್ರು ಧ್ರುವನಾರಾಯಣ ಸಾಹೇಬರು.